ಇದು ಗೌರ್ಮೆಂಟ್ ಸ್ಕೂಲ್ ಹೋಗ್ತೀರಾ? ಅಯ್ಯೋ 20-30 ವರ್ಷ ಹಿಂದ್ಗಡೆ ಹೋಗಿದ್ದಿದ್ರೇನೆ ಇಷ್ಟೆಲ್ಲ ಆಗ್ತಾ ಇರಲಿಲ್ಲ. ನೀವು 30 ವರ್ಷ ಹಿಂದ್ಗಡೆ ಹೋಗಿದ್ರೆ ಆಟೋ ಓಡಿಸೋ ಪರಿಸ್ಥಿತಿನೇ ಬರ್ತಾ ಇರಲಿಲ್ಲ. ಹೋಗ್ಬೇಕಾಗಿತ್ತಾನೆ ಆವಾಗ. ಅಣ್ಣ ಒಂದು ರೌಂಡು ಯಾರು ಕೊಡ್ತಾ ಇಲ್ಲ. ಒಂದು ರೌಂಡು ಆಯ್ತಾ? ನೀವು ಗೌರ್ಮೆಂಟ್ ಸ್ಕೂಲ್ ಹೋಗ್ತೀರಾ? ಗೌರ್ಮೆಂಟ್ ಸ್ಕೂಲ್ ಬಾಯಿ ಬಂದಾಗ ಹೋಯ್ತಾ ಇದ್ದೀರಲ್ಲ ಅಣ್ಣ, ಯಾಕೆ ಗೌರ್ಮೆಂಟ್ ಸ್ಕೂಲ್ ಹೋಗ್ತೀರಾ? ಹಿಂಗೆ ಹೋದ್ರಿ ಮತ್ತೆ ಬಂದ್ರಿ ಯಾಕೆ ಅಣ್ಣ? ವೀರಪ್ಪ ಅಂದಾರ ಮೀಸೆ ಇಂತ ಚೂರಿ ಕಡೆ ಬಿಟ್ಬಿಡಿ. ಗೌರ್ಮೆಂಟ್ ಸ್ಕೂಲ್ ಹೋಗ್ತೀರಾ? ಅಣ್ಣ ಗಾಡಿ ಮುಟ್ಟೇ ಇಲ್ಲ ನಾನು. ಗಾಡಿ ಎಲ್ಲಿಂದ ಹಿಡಿಯೋದು? ನಾಷ್ಟ ತಿಂದಿರಾ? ನಾವು 20 ವರ್ಷ ಹಿಂದ್ಗಡೆ ಹೋಗಿದ್ರೆ ಆಟೋ ಓಡಿಸೋ ಪರಿಸ್ಥಿತಿನೇ ಬರ್ತಾ ಇರಲಿಲ್ಲ ತಾನೇ? 20 ವರ್ಷ ಹಿಂದ್ಗಡೆ ಹೋಗಿದ್ದಿದ್ರೆ ಅಲ್ಲ, ಆಟೋ ಓಡಿಸೋ ಪರಿಸ್ಥಿತಿನೇ ಬರ್ತಾ ಇರಲಿಲ್ಲ. ಈಗೇನಿಲ್ಲ, ಕೆಲ್ಸಕ್ಕೆ ಹೋಗ್ಬೇಡಿ, ಓದಕ್ಕೆ ಹೋಗಿ, ಏನಾದ್ರು ಚೆನ್ನಾಗಿ ಒಳ್ಳೆ ಕೆಲಸ ಸಿಗುತ್ತೆ. ಹಾಂ ಅಣ್ಣ ಓಕೆ, ಆದರೂ ನೋಡಿ ಓದಿದ್ರೆ ಯಾಕೆ ಅನ್ನ ತಿನ್ನೋಕ್ಕಾಗಲ್ವಾ? ಓದಿದ್ದಿದ್ರೆ ಇವತ್ತು ಚೈನಾ ನೋಡಿ ಏಷ್ಯಾಲ್ಲೇ ನಂಬರ್ 1 ಹೋಗ್ಬಿಟ್ಟಿದೆ ಅಣ್ಣ. ನಮ್ಮ ಇಂಡಿಯಾ ಅಣ್ಣ, ನೀವು ಕರ್ನಾಟಕ. ಇದು ಸ್ಕೂಲು, ಗೌರ್ಮೆಂಟ್ ಸ್ಕೂಲು ಹೋಗ್ತೀರಾ? ಹಾಂ, ಎಲ್ಲಿ? ಅಲ್ಲ, ಗೌರ್ಮೆಂಟ್ ಸ್ಕೂಲ್ ಹೋಗ್ತೀರಾ? ಮತ್ತೆ ನೀವು 30 ವರ್ಷ ಹಿಂದ್ಗಡೆ ಯಾಕೆ ಹೋಗಿಲ್ಲ? ಅಲ್ಲ, 30 ವರ್ಷ ಹಿಂದ್ಗಡೆ ಹೋಗಿದ್ರೆ ಆಟೋ ಓಡಿಸೋ ಪರಿಸ್ಥಿತಿನೇ ಬರ್ತಾ ಇರಲಿಲ್ಲ. ಹಾಂ ಹಾಂ, ನೀವು ಇವಾಗಲೇ ಹೋಗಿ ಅಡ್ಮಿಷನ್ ಮಾಡಿಸ್ತೀನಿ. ಹಾಂ ಹೌದಾ? ಹಾಂ ಹಾಂ. ನಿನ್ನ ಹೆಸರ? ನಾನಾ ಚೌದ್ರೇಶ. ನೀವು? ಲಿಂಗೇಶ. ನೀವು ಲಿಂಗೇಶ, ನಾನು ಚೌದ್ರೇಶ. ಅಡ್ಮಿಷನ್ ಏನಂತ ಮಾಡಿಸೋದು? ನಮ್ಮ ತಾತ ಹೆಸರು ಏನಂತ ಹಾಕ್ಸೋದು? ನಮ್ಮ ಅಪ್ಪ ಅವ್ರ ಹೆಸರು ಏನಂತ ಹಾಕ್ಸೋದು? ನೀವು ಲಿಂಗೇಶ ಅಂದರೆ ನಿಮ್ಮ ತಂದೆಯವ್ರದ್ದು ಮಾದೇಶ ಅಂತ ಹಾಕ್ಸೋದು. ನಿಮ್ಮ ತಾತ ಅವ್ರದ್ದು ಲಬ್ಡೇಶ ಅಂತ ಆಗ್ಬೇಕು. ಯಾರು ನೋಡ್ತಾ ಇದ್ದೀರಾ? ಅವ್ನು ಹಂಗೆ ದುಡ್ಡು ಬಿಟ್ಕೊಂಡು ನಿಂತಿರ್ತಾನೆ ಯಾವಾಗಲೂ. ಹಾಂ, ಆಮೇಲೆ ನಿಮ್ಮ ಮುತ್ತಾತ ಹೆಸರು ಟರ್ಪೇಶ. ಚಿಲ್ಡ್ರೆ ಕೊಡಿ ನೀವು. ಇದು ಗೌರ್ಮೆಂಟ್ ಸ್ಕೂಲ್ಗೆ ಹೋಗ್ತೀರಾ? ಅಯ್ಯೋ, ನೀವು 30 ವರ್ಷ ಹಿಂದ್ಗಡೆ ಹೋಗಿದ್ದಿದ್ರೆ ಕರೆಕ್ಟ್ ತಾನೇ ಇಲ್ವಾ? ಅಲ್ಲಣ್ಣ, ನೀವು ಓದಿದ್ದಿದ್ರೆ ಸ್ಕೂಲ್ ಬಿ.ಕಾಮ್ ಮಾಡಿ ಆಟೋ ಓಡಿಸ್ತಿದ್ದೀರಾ? ಯಾಕೆ? ಅಯ್ಯೋ, ನಾನು ಸೇರಿಸ್ತೀನಿ ಬನ್ನಿ ಕೆಲ್ಸಕ್ಕೆ. ನಾನು ಒಳ್ಳೆ ಗೌರ್ಮೆಂಟ್ ಕೆಲಸ ನನ್ನ ಹತ್ರ. ಈಗ ನನ್ನ ಬೇಗ ಹೇಳಿ, ನಾನು ಗೋವಾಗೆ ಹೋಗ್ಬೇಕು. ಹಾಂ ಸರಿ, ನೀವು ಹೋಗಿ. ಹಾಂ ಆಯ್ತು, ಹೋಗಿ. ಗೌರ್ಮೆಂಟ್ ಸ್ಕೂಲು ಒಂದು 15-20 ವರ್ಷ ಹಿಂದ್ಗಡೆ ಹೋಗಿದ್ರೆ ಆಟೋ ಓಡಿಸೋ ಪರಿಸ್ಥಿತಿನೇ ಬರ್ತಾ ಇರಲಿಲ್ಲ. ನೀವು ಅಲ್ಲ, ನಾನು ಗೌರ್ಮೆಂಟ್ ಸ್ಕೂಲ್ ಹೋಗ್ತೀರಲ್ವಾ, ನೀವು ಹೋಗಿದ್ದೀರ, ನೀವು ಆಟೋ ಓಡಿಸೋ ಪರಿಸ್ಥಿತಿನೇ ಬರ್ತಾ ಇರಲಿಲ್ಲ ಅಂದೆ. ಹೋಗಿಲ್ಲ, ಅದಕ್ಕೆ ಬಂದಿದೆಯಲ್ಲ. ಇಲ್ಲ, ನಾನು ಪ್ರತಿಯೊಬ್ಬರು ಆಟೋದವ್ರಿಗೆ ಕೇಳೋಣ, ಏನಿಗೆಲ್ಲ ಆಟೋ ಓಡಿಸಿದ್ರೆ ಓದಿದ್ರೆ ಯಾಕೆ ಆಟೋ ಓಡಿಸೋ ಪರಿಸ್ಥಿತಿ? ಓದಿಲ್ಲ, ಮನೆ ಪರಿಸ್ಥಿತಿ ಇತ್ತು. ಹೌದಾ? ಮತ್ತೆ ನನ್ಗೆ ಹೇಳ್ಬೇಕು ತಾನೆ. ನೀವೇನ್ ಮಾಡ್ತೀರಿ? ನಾನು ಸೇರಿಸ್ತಿದ್ದೆ ಗೌರ್ಮೆಂಟ್ ಸ್ಕೂಲಲ್ಲಿ, ಅಡ್ಮಿಷನ್ ಫ್ರೀ. ನಿಮ್ದು ವಯಸ್ಸೇಟು? ನಂದು ಆಗಿದೆ 56. ನಿಮ್ದು? ನನ್ನ 48. 48? ಇನ್ನು ಎಷ್ಟು? ಒಂದು ಅಯ್ಯೋ, ಇವಾಗಲೂ ಓದ್ಬೋದು. ಇವಾಗಲೂ ಓದಿ ದೇಶಕ್ಕೆ ಏನಾದರೂ ನೀವು ಒಂದು ಕೊಡುಗೆ ಕೊಡ್ಬೋದಿತ್ತು.
ಅವ್ರಿಗೆ ಹೇಳಿ ಅವ್ರಿಗೆ ಇಲ್ಲ ಅವ್ರು ಬರಲ್ಲ, ನೀವು ಸುಮ್ಮನೆ ನೀವು ಸ್ಕೂಲಿಗೆ ಬನ್ನಿ, ನೀವು ಹೋಗೋಣ, ಸೇರಿಸ್ತೀನಿ. ಎಷ್ಟೋ ಜನಕ್ಕೆ ಸೇರಿಸಿದ್ದೀನಿ ನಾನು. ಇವಾಗ ನಂಗೆ ಹೊಟ್ಟೆ ಹಸಿದ್ರೆ ಊಟ ಮಾಡಿಸ್ತೀಯಾ? ಬನ್ನಿ. ಅಯ್ಯೋ ಊಟಕ್ಕೇನು, ಇವರಿಬ್ರಿಗೂ ಕೊಡಿಸ್ತೀನಿ ಊಟ. ಬನ್ನಿ ಹೋಗೋಣ. ಹೌದಾ, ಚೆನ್ನಾಗಿ ಓದಿ. ಹಾಂ, ಈಗ ಈ ಆಟ ಆದಮೇಲೆ ಚೆನ್ನಾಗಿ ಓದಿ. ಹಾಂ ಸರ್. ಓಕೆ. ರಾತ್ರಿ ಓದ್ತೇನೆ. ಗೌರ್ಮೆಂಟ್ ಸ್ಕೂಲು 30 ವರ್ಷ ಹಿಂದ್ಗಡೆ ಹೋಗಿದ್ರು ಆಟ ಓಡಿಸೋ ಪರಿಸ್ಥಿತಿನೇ ಬರ್ತಾ ಇರಲಿಲ್ಲ. ಹೋಗಿ ಸ್ಕೂಲ್ಗೆ ಹೋಗಿ ಚೆನ್ನಾಗಿ ಓದಿ. ಸ್ಕೂಲ್ಗೆ ಹೋಗ್ತೀರಲ್ಲ ನೀವು, ಮತ್ತೆ ಸ್ಕೂಲ್ ಹತ್ರ ಹೋಗ್ತೀರಾ ಇಲ್ಲ? ಮತ್ತೆ ಅಲ್ಲೇ ಸ್ಕೂಲ್ಗೆ ಹೋಗ್ಬಿಡಿ ಮುಂದೆ. ಒಳ್ಳೇದಾಗಲಿ. ಇವರು ಹೋಗ್ತಾರಾ ಸ್ಕೂಲ್ಗೆ? ಹಾಂ, ನೀವು ಹೋಗ್ತೀರಾ? ಹಾಂ, ಕನ್ನಡ, ನೋ ಹಿಂದಿ. ಗೌರ್ಮೆಂಟ್ ಸ್ಕೂಲು. ಅಯ್ಯ, 30 ವರ್ಷ ಹಿಂದ್ಗಡೆ ಹೋಗಿದ್ರೆ ಆಟ ಓಡಿಸೋ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಹಾಂ, ಹೋಗ್ಬೇಕಾಯ್ತಾನೆ ಸ್ಕೂಲ್ಗೆ. ಯಾಕೆ ಹೋಗಿಲ್ಲ ಸ್ಕೂಲ್ಗೆ? ತಲೆಗೆ ಹತ್ತಿಲ್ವಾ? ತಲೆಗೆ ಹತ್ತಿಸ್ಕೊ. ಹೋಗಿ ಇವಾಗ ಹೋಗಿ. ಸ್ಕೂಲ್ ಓಪನ್ ಆಗಿದೆ, ಅಡ್ಮಿಷನ್ ಓಪನ್ ಆಗಿದೆ. ಹಾಂ, ನಾನು ಸೇರಿಸ್ತೀನಿ. ಹೋಗೋಣ. ಮತ್ತೆ ನೀವು ಹೋಗ್ಬಿಟ್ಟು ಬನ್ನಿ, ನಾನು ನಾಷ್ಟ ಮಾಡ್ಕೊಂಡು ಬರ್ತೀನಿ. ಹಾಂ, ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ತೊಗೊಬನ್ನಿ, ಸೇರಿಸ್ಕೊಂತಾರೆ. ಅಯ್ಯೋ, ಏನಿಲ್ಲ ಅಂದರೆ ಹೆಂಗೆ ಮತ್ತೆ? ಇವಾಗ ಓದೋಕೆ ಇಷ್ಟ ಇದೆಯಾ ಇಲ್ಲ ನಿಮಗೆ? ಇವಾಗ ಓದೋಕೆ ಇಷ್ಟ ಇದೆಯಾ ಇಲ್ಲ ಅಣ್ಣ? ಓದೋಕೆ ಇಷ್ಟ ಇದೆಯಾ ಇಲ್ಲ? ಫೀಸ್ ಕಟ್ಟೋರಿಲ್ಲ. ಯಾರೋ ಬೊಗಳ್ತಾವನ ಹಿಂದ್ಗಡೆ? ಯಾವನ ಅವನು? ಅವಾಗ ನಮ್ಮ ಅಪ್ಪ ನಮ್ಮ ಇದ್ರು ಫೀಸ್ ಕಟ್ತಾ ಇದ್ರು. ಇವಾಗ ಕಟ್ಟೋರಿಲ್ಲ. ಇವಾಗ ನಾನಿದ್ದೀನಿ. 7 ಕೋಟಿ ಜನ ಇದ್ದಾರೆ, ಕಟ್ತಾರೆ. ಹಾಂ, 7 ಕೋಟಿ ಜನ ನೋಡ್ತಾರಲ್ಲ, ಅವ್ರು ಕಟ್ತಾರೆ. ಒಬ್ರು ಇಲ್ವಾ ಅಣ್ಣ? ಹಂಗೆ ಹೇಳ್ಬೇಡಿ. ನಮ್ಮ ಕರ್ನಾಟಕ ಜನ ಏನು ಅನ್ಕೊಂಡ್ಬಿಟ್ಟಿದ್ರು ಇಲ್ಲಿ ನೋಡಿ, ಕ್ಯಾಮ್ರಲ್ಲಿ ನೋಡ್ತವ್ರೆ. ಹಾಂ, ನಮ್ಮ ಯೂಟ್ಯೂಬ್ ಚಾನಲ್ಲು ದಯವಿಟ್ಟು ಕ್ಷಮಿಸಿ. ನಿಮಗೆ ಸಾಯಂಕಾಲ ಒಳ್ಳೆ ದುಡಿಮೆ ಆಗಲಿ. ಹಾಂ, ದೇವ್ರದ ನಾನು ಬೇಡ್ಕೋತೀನಿ, ಎಲ್ಲರೂ ಬೇಡ್ಕೊಳ್ಳಿ. ಒಂದು ಹಾಯ್ ಮಾಡಿ. ಓಕೆ, ಟಾಟಾ, ಬಾಯ್, ಹೋಗಿ, ಒಳ್ಳೇದಾಗಲಿ. ಬೇಗೂರು ಸ್ಕೂಲ್ಗೆ ಹೋಗ್ತೀರಾ? ಹಾಂ, ಬೇಗೂರು ಸ್ಕೂಲ್ಗೆ ಹೋಗಿದ್ರೆ ನೀವು ಯಾಕೆ ಆಟೋ ಓಡಿಸ್ತಿದ್ದೀರ? ಕರೆಕ್ಟಾನೇ ಸ್ಕೂಲಿಗ? ಅಲ್ಲಣ್ಣ, ಇವಾಗ ಬೇಗೂರು ಸ್ಕೂಲ್ ಹತ್ರ ಹೋಗ್ತೀರಾ ತಾನೇ ನೀವು? ಸ್ಕೂಲ್ ಹತ್ರ ಹೋಗಲ್ವಾ? ಅಲ್ಲಣ್ಣ, ನೀವು ಸ್ಕೂಲ್ಗೆ ಹೋಗ್ಬೇಡಿ, ಸ್ಕೂಲಲ್ಲಿ ನಿಮ್ಮ ಹತ್ರ ಬರುತ್ತೆ. ಮತ್ತೆ ಇಲ್ಲಿ ನೋಡಿ, ಇವಾಗ ನೀವು ಸ್ಟ್ರೈಟ್ ಎಲ್ಲೋಗ್ತಾ ಇದ್ದೀರಾ ಅಣ್ಣ? ಸ್ಟ್ರೈಟ್ ಎಲ್ಲೋಗ್ತಾ ಇದ್ದೀರಾ? ವಂಸಂದ್ರಲ್ಲಿ ಸ್ಕೂಲ್ ಇದೆ ತಾನೆ? ವಂಸಂದ್ರಲ್ಲಿ ಸ್ಕೂಲ್ ಇದೆ ತಾನೆ? ನೀವು ಸ್ಕೂಲ್ ಹತ್ರ ಹೋಗ್ತೀರಾ? ಮತ್ತೆ ಏನು ಕಾಲ ಬಂದ್ಬಿಡ್ತು. ಮುಂಚೆ ಹಾರ್ಟಲ್ಲಿ ಹಾರ್ಟ್ ಅಟ್ಯಾಕು, ಇವಾಗ ಕಿಡ್ನಿಯಲ್ಲೆಲ್ಲ ಹಾರ್ಟ್ ಅಟ್ಯಾಕ್ ಬರ್ತಾಯಿದೆ. ಏನು ಪರಿಸ್ಥಿತಿ ಬಂದ್ಬಿಟ್ಟಿದೆ, ಎಂಥ ಕಾಯಿಲೆಗಳು ಬರ್ತಾಯಿದೆ ನೋಡಿ ಅಣ್ಣ. ಇವಾಗ ನೋಡಿ, ಅವನು ನನ್ನ ಫ್ರೆಂಡು ಮೊನ್ನೆ 3 ದಿವಸ ಹಿಂದ್ಗಡೆ ಅವನು ತೀರೋದ ಅಂತ ಫೋನ್ ಮಾಡಿದ್ರು. ಇವನು ನೋಡಿದ್ರೆ ಆಟೋ ನೋಡಿ ಸಾಕಾಗೋಯ್ತು ಅಲ್ವಾ? ಅದಕ್ಕೆ ಅವನಿಗೇನು ಕಿಡ್ನಿಯೆಲ್ಲ ಹಾರ್ಟ್ ಅಟ್ಯಾಕ್ ಆಗಿದೆ ಅವನಿಗೆ. ಎಂಥ ಪರಿಸ್ಥಿತಿ ನೋಡಿ, ಕಿಡ್ನಿಯಲ್ಲೆಲ್ಲ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಹಾಂ, ಒಬ್ಬೊಬ್ರು ನನ್ನ ಕಾಯಿಲೆ. ಗೌರ್ಮೆಂಟ್ ಸ್ಕೂಲು ಹೋಗ್ತೀರಾ? ಮತ್ತೆ ನೀವು 40 ವರ್ಷ 50 ವರ್ಷ ಹಿಂದ್ಗಡೆ ಹೋಗಿದ್ರೆ ಆಟೋ ಓಡಿಸೋ ಪರಿಸ್ಥಿತಿ ಬರ್ತಾ ಇರಲಿಲ್ಲಲ್ಲ. ಓದ್ಬೇಕು ತಾನೆ? ಈಗೂ ಟೈಮ್ ಇದೆ, ಹೋಗಿ ಓದಿ. ಹಾಂ, ಒಳ್ಳೇದಾಗಲಿ. ಹಾಂ, ಓಕೆ. ಇಬ್ಬರು ಒಂದೇ ಸರಿ ಹೋಗ್ತೀರಾ? ನೀವೆಲ್ಲ ಹೋಗ್ತೀರಾ? ಇದು ಗೌರ್ಮೆಂಟ್ ಸ್ಕೂಲು ಅಣ್ಣ. 20 ರೂಪಾಯಿ ಅಲ್ಲ, ನೀವು 30 ವರ್ಷ ಹಿಂದ್ಗಡೆ ಹೋಗಿದ್ರೆ ಆಟೋ ಓಡಿಸೋ ಪರಿಸ್ಥಿತಿನೇ ಬರ್ತಾ ಇರಲಿಲ್ಲ. ಇವಾಗ ಹೋಗಿ ಸ್ಕೂಲ್ಗೆ ಹೋಗಿ. ನೀವು ಹೋಗ್ತೀರಣ್ಣ? ಗೌರ್ಮೆಂಟ್ ಸ್ಕೂಲು ಒಬ್ಬನೇ ಬರೋದು, ಒಬ್ಬನೇ ಹೋಗೋದು, ಒಬ್ಬನೇ. ಕರೆಕ್ಟಾ? ಗೌರ್ಮೆಂಟ್ ಸ್ಕೂಲು. ಅಲ್ಲಿ ಬೇಗೂರು. ಹಾಂ,
ಅಣ್ಣ ಸ್ಕೂಲ್ಗೆ ಹೋಗಿಲ್ಲ ತಾನೇ ಸ್ಕೂಲ್ ಹತ್ರ ಹೋಗಲ್ಲ ತಾನೇ ನೀವು ಅಣ್ಣ ಸ್ಕೂಲ್ಗೆ ಹೋಗಿದ್ದಿದ್ರು 40 ವರ್ಷ ಹಿಂದ್ಗಡೆ ಹೋಗಿದ್ರೆ ಇಷ್ಟೊಂದು ಆಟೋ ಓಡಿಸೋ ಪರಿಸ್ಥಿತಿನೇ ಬರ್ತಾ ಇರಲಿಲ್ಲ ಸತ್ಯ ಮಾತಾಡಿದೆ ಮತ್ತೆ ಯಾಕೆ ಹೋಗತ್ತಲ್ಲೇ ಅಂದ್ರೆ ಹಾಂ ಜನ ಆಗಲ್ಲ ಒಬ್ಬೊಬ್ರಿಗೆ ಈಗ ನಿನ್ಗೆ 20 ರೂಪಾಯಿ ತಗೊಂತೀನಿ ಅನ್ಕೋ ಅಲ್ಲ ನಾನು ಹೇಳೋದು ಅರ್ಥ ಮಾಡ್ಕೊ ನಿನ್ಗೆ 20 ರೂಪಾಯಿ ನಾನು ವರ್ಕೌಟ್ ಆಗಲ್ಲ 3 ಸೀಟ್ ಹತ್ತಿದ್ರೆ ವರ್ಕೌಟ್ ಆಗಲ್ಲ ಪಾಪ ನಿನ್ನತ್ರ 80 ನೀನು ಕೊಡ್ತೀಯಾ ಈಗ ನೀವು ಸ್ಕೂಲ್ಗೆ ಹೋಗಿ ಅಂದರೆ 30 ವರ್ಷ 40 ವರ್ಷ ಹಿಂದ್ಗಡೆ ಹೋಗಿದ್ದಿದ್ರೆ ಮಾತಾಡಿದೆ ನೀವು ಈ ಆಟೋ ಓಡಿಸೋ ಪರಿಸ್ಥಿತಿನೇ ಬರ್ತಾ ಇರಲಿಲ್ಲ ಅಲ್ವಾ ಆವಾಗ ಹೋಗ್ಲಿಲ್ಲ ಏನ್ ಹೋಗ್ಲಿಲ್ಲ ಅದಕ್ಕೆ ಹೋಗಿ ಇವಾಗಾದ್ರೂ ಸ್ಕೂಲ್ಗೆ ಹೋಗಿ ಆಟೋ ಓಡಿಸೋದು ಇದೆಯಲ್ಲ ಹಾಂ ಅದ್ರಂತ ಒಳ್ಳೇದು ಯಾವುದೂ ಇಲ್ಲ ಯಾವುದೂ ಇಲ್ಲ. ಚೀಫ್ ಮಿನಿಸ್ಟರ್ ಇಲ್ಲ ಹಾಂ ಚೀಫ್ ಮಿನಿಸ್ಟರ್ ಇಲ್ಲ ಚೀಫ್ ಮಿನಿಸ್ಟರ್ ಕೆಲಸ ಆಟೋ ಓಡಿಸೋದು ಒಳ್ಳೇದು ಉದ್ಯೋಗ ಅಂದರೆ ಇವಾಗಾದ್ರೂ ಹೋಗಿ ಸ್ಕೂಲ್ಗೆ ಗೌರ್ಮೆಂಟ್ ಸ್ಕೂಲ್ಗೆ ಕಂಡಮ್ಮ ಈಗ ಹೋಗೋದಲ್ವ ಸ್ವಲ್ಪ ಈ ಕಡೆ ಪ್ರೈವೇಟ್ ಇದೆ ಆ ಕಡೆ ಗೌರ್ಮೆಂಟ್ ಇದೆ ಹೋಗೋಣ ಹೋಗ್ತೀರಾ ಹೇಳಿದ್ಮೇಲೆ ಪಕ್ಕ ಹೋಗೋಣ ಹೋಗಿ ಅಣ್ಣ ಒಳ್ಳೇದಾಗುತ್ತೆ ನಾವು ಇವಾಗಾದ್ರೂ ಓದ್ಕೊಳ್ಳಿ ಅಟ್ಲೀಸ್ಟ್ ಯಾವುದೋ ಇದರಲ್ಲಾದ್ರೂ ಕೆಲಸ ಸಿಗುತ್ತೆ ಹಾಂ ಒಳ್ಳೆ ಯಾವುದೋ ಗೌರ್ಮೆಂಟ್ ಜಾಬ್ ಮಾತಾಡ್ತಿದ್ದೆ ಹೇಳೋಣ ಆಟೋ ಉದ್ಯೋಗದಿಂದ ಒಳ್ಳೆ ಉದ್ಯೋಗ ಪ್ರಪಂಚದಲ್ಲಿ ಯಾವುದೂ ಇಲ್ಲ ಯಾವುದೂ ಇಲ್ಲ ಒಳ್ಳೆ ಎಷ್ಟು 1,000 2,000 ದುಡಿಬೋದಾ ಜೀವನ ಆಗುತ್ತೆ ಜೀವನ ಅನ್ನೋದಾಗುತ್ತೆ ಮನುಷ್ಯನಿಗೆ ಒಳ್ಳೆ ಜೀವನ ಇದೆ ಆಟೋದಲ್ಲಿ ಆಟೋ ಎಲ್ಲ ಕೆಟ್ಟದಲ್ಲ ಎಲ್ಲರೂ ಒಳ್ಳೆಯದಲ್ಲ ಇಲ್ಲ ಇಲ್ಲ ಎಲ್ಲದರಲ್ಲೂ ಎಲ್ಲರೂ ಒಳ್ಳೆಯವರಿದ್ದಾರೆ ಎಲ್ಲದರಲ್ಲೂ ಎಲ್ಲರೂ ಕೆಟ್ಟವರಿದ್ದಾರೆ ನೀವು ಹೇಳಿದ್ರೆ ಆಟೋನ ಕಂಡಮ್ಮು ಮಾಡೋಂಗಿಲ್ಲ ನಾವು ಗೌರ್ಮೆಂಟ್ ಸ್ಕೂಲ್ ನಿಮ್ಮನ್ನು ಬಿಡ್ತೀನಿ ಇನ್ನೊಬ್ರು ಬಿಡ್ತೀನಿ ನಮ್ಗೆ ಏನು ಗೊತ್ತಾ ದುಡ್ಡು ಬೇಕು ದುಡ್ಡು ಬೇಕು ಅಷ್ಟೇ ಓದಿದ್ರು ದುಡ್ಡು ಬೇಕು ಕೆಲಸ ಮಾಡಿದ್ರು ದುಡ್ಡು ಬೇಕು ಜೀವನ ಬೇಕು ಜೀವನ ಬೇಕು ಏನಂತ ಅದಕ್ಕೆ ನೀವು ಸ್ವಲ್ಪ ಓದಿದಿದ್ರೆ ಆರಾಮಾಗಿ ಕುತ್ಕೊಂಡು ಕೆಲಸ ಮಾಡ್ಬೋದಿತ್ತಲ್ಲ ಓದ್ಬೇಕಲ್ಲ ಬರಬೇಕಲ್ಲಪ್ಪ ನಿಜ ತಲೆಗೆ ಎಲ್ಲರಿಗೂ ಗೊತ್ತಿದೆ ಓದೋದು ಎಲ್ಲರಿಗೂ ತಲೆಗೆ ಹತ್ತಲ್ಲ ಇವ್ರು ನೋಡಿದ್ರೆ ಇಲ್ಲಿ ಗಾಡಿ ಬೇರೆ ನಿಲ್ಲಿಸ್ಬಿಡೋರು ಸೆಂಟ್ರಲ್ ಓ ದಾನಿಜೇನ್ ಮಲ್ಲ ನೋಡು ದಾನಿಜೇನ್ ಹಾಂ ದಾನಿಜೇನ್ ಯಾರೋ ಪಾನ್ ಪರಾಗ ಉಗ್ದವ್ರೆ ಚೆನ್ನಾಗೆ ತಲೆಗೆ ಇಷ್ಟು ಉಗ್ದವ್ರೆ ಪಾನ್ ಪರಾಗ ಹಾಕಿ ತಲೆ ಕೂದಲು ನೋಡು ಎಲ್ಲೆಲ್ಲಿಂದ ಬರ್ತಾವೋ ಇವೆಲ್ಲ ಹಾಂ ನಮ್ಮ ಮಲ್ಲಿಗಾನ ಹಂಗೆ ಇದ್ದಿದ್ದು ಓ ಮತ್ತೆ ಇವ್ರು ಬಂದರು ಓ ಚೆನ್ನಾಗಿದ್ದೀರಾ ನಾನು ಮಸ್ತಾಗಿದ್ದೀನಿ ಎಲ್ಲಾರನ್ನ ಕೇಳ್ದೆ ಅಂತ ಹೇಳಿ ಹೌದಾ ಎಲ್ಲ ಚೆನ್ನಾಗಿದ್ರ ಒಂದು ನಾಷ್ಟ ಒಳ್ಳೆ ಸೂಪರ್ ನೋಡ್ತಾ ಇದೆ ಮತ್ತೆ ರ್ಯಾಪಿಡೋ ಆಟೋ ಪ್ರ್ಯಾಂಕ್ ಎಲ್ಲ ಮಾಡಿದೀನಿ ನೋಡಿ ನಾನು ಮಾಡಿದ ತಕ್ಷಣ ನೋಡಿ ರ್ಯಾಪಿಡೋ ಹೆಂಗ್ ಡನ್ ಆಯ್ತು ನೆಕ್ಸ್ಟ್ 9 ಕಿಲೋಮೀಟರ್ ಹೋಗ್ಬೇಕು ಕೊಪ್ಪಕ್ಕೆ ಇದು ನನಗೆ ಕೌಂಟ್ರ್ ಹೊಡೆದ್ರು ಅಣ್ಣ ಗೌರ್ಮೆಂಟ್ ಸ್ಕೂಲ್ಗೆ ಹೋಗ್ತೀರಾ ಗೌರ್ಮೆಂಟ್ ಸ್ಕೂಲ್ ಬೇಗೂರು ಅಣ್ಣ 40 ವರ್ಷ ಹಿಂದ್ಗಡೆ ಹೋಗಿದ್ರೆ ಆಟೋ ಓಡಿಸೋ ಪರಿಸ್ಥಿತಿನೇ ಬರ್ತಾ ಇರಲಿಲ್ಲ ಕುಮಾರ್ ಬಂಗಾರಪ್ಪ ಇದ್ದೀರಾ ನೀವು ಕುಮಾರ್ ಬಂಗಾರಪ್ಪ ಇದ್ದೀರಾ ನೀವು ಕುಮಾರ್ ಬಂಗಾರಪ್ಪ ಜೂನಿಯರ್ ಇದ್ದಂಗೆ ಇದ್ದೀರಾ ನೀವು ಓದ್ಬೇಕಾಯ್ತಾನೆ ಓದ್ಬೇಕಣ್ಣ ಚೆನ್ನಾಗಿ